ಹವಾಮಾನ ವೈಪರೀತ್ಯದ ಕಾರಣ ವಿಮಾನ ಲ್ಯಾಂಡಿಂಗ್ನ ಸಮಸ್ಯೆ ಉಂಟಾಗಿದೆ. ಇದರ ಪರಿಣಾಮ ಪರದಾಡಿದ್ದು ಅಕ್ಷರಶಃ ಪ್ರಯಾಣಿಕರು. ಬೆಂಗಳೂರಿನಿಂದ ನೇಪಾಳಕ್ಕೆ ಕನ್ನಡಿಗರು ಹೊರಟಿದ್ರು. ನೇಪಾಳ ನೋಡ್ಕೊಂಡು ಬರೋಣ, ತಿರುಗಾಡ್ಕೊಂಡು ಬರೋಣ ಅಂತ ಹೊರಟಿದ್ರು. ಬಟ್ ವಿಮಾನ ಲ್ಯಾಂಡ್ ಆಗೋಕ್ಕೆ ಆಗಲಿಲ್ಲ. 22 ಗಂಟೆ ವಿಮಾನದ ಒಳಗೆ ಕೂತು ಜಸ್ಟ್ ಗಾಳಿಯಲ್ಲಿ ಟ್ರಾವೆಲ್ ಮಾಡ್ಕೊಂಡು ವಾಪಸ್ ಬಂದಿದ್ದಾರೆ. ಬೆಂಗಳೂರಿನಿಂದ ನೇಪಾಳಕ್ಕೆ 29 ಜನ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಟೇಕ್ ಆಫೂ ಆಗಿತ್ತು. ಆದರೆ 2 ದಿನದಿಂದ ಲ್ಯಾಂಡೇ ಆಗಿಲ್ಲ ಫ್ಲೈಟು. ನೇಪಾಳ ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರವಾಸಿಗರು ಅನಿವಾರ್ಯವಾಗಿ ವಾಪಸ್ಸಾಗಿದ್ದಾರೆ. ಬೇಸತ್ತು ಕೋಲಾರಕ್ಕೆ 29 ಜನ ಪ್ರಯಾಣಿಕರು ವಾಪಸ್ಸಾದರು. ನಿಮ್ಮ ವಿಮಾನನೂ ಸಾಕು, ಸಹವಾಸನೂ ಸಾಕು ಅಂತ ಹೇಳಿ ಅವರೇ ಟಿಕೆಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ಸಾದ್ರು ಅನ್ನೋದು ಗೊತ್ತಾಗ್ತಾ ಇದೆ. आप जाइए, आप जाइए। All are senior citizens here. कम एक मिनट, पहले आप आके देखिए। सीधे ओल्ड पर्सन, आप जाके 2 दिन से this is very very important. How can you do this? आप जाइए और अंदर जाइए। Yeah, just please have a look. Please go and check. चलो ऐसा चलो अंदर चलो। ವಿಮಾನದ ಒಳಗೆ ಎದ್ದಿರುವಂತಹ ಆಕ್ರೋಶ ನೋಡ್ತಾ ಇದ್ದೀರಾ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಸೀನಿಯರ್ ಸಿಟಿಸನ್ಸೇ. ಎಲ್ರಿಗೂ ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿರುತ್ತೆ. ಫ್ರೀಕ್ವೆಂಟ್ ವಾಶ್ರೂಮ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. 2 ದಿನ ನಾವು ಬರೀ ಫ್ಲೈಟಲ್ಲಿ ಕೂರಿಸ್ಕೊಳ್ತೀವಿ, ಏನು ಕಮ್ಯುನಿಕೇಟ್ ಮಾಡಲ್ಲ ಅಂದಾಗ ಹೀಗೆ ಜನ ರೆಸ್ಪಾಂಡ್ ಮಾಡೋದು. ಇಲ್ಲಿ ವಿಮಾನಯಾನ ಸಂಸ್ಥೆಯ ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ. ಒಂದು ವೇಳೆ ಲ್ಯಾಂಡಿಂಗ್ ಸಾಧ್ಯ ಆಗ್ತಿಲ್ಲ ಅಂದಿದ್ದರೆ ಕನೆಕ್ಟಿಂಗ್ ಫ್ಲೈಟ್ಸ್ ಮೂಲಕ ವಾಪಸ್ಸಾಗಿ ಈ ಸಲ ಆಗಲ್ಲ ಅಂತಾದರೂ ಹೇಳ್ಬೋದಾಗಿತ್ತು, ಕಮ್ಯುನಿಕೇಟ್ ಮಾಡ್ಬೋದಾಗಿತ್ತು, ಆಮೇಲೆ ಬೇಸಿಕ್ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡ್ಬೋದಾಗಿತ್ತು. ಬಟ್ ಯಾವುದನ್ನೂ ಮಾಡಿಲ್ಲ. ಈ ಊಟ ತಿಂಡಿ ವ್ಯವಸ್ಥೆಗಳು ಕೂಡ ಇರಲ್ಲ, ಕರೆಕ್ಟಾಗಿ ಲಿಮಿಟೆಡ್ ಇರುತ್ತೆ. 20 ಗಂಟೆ 24 ಗಂಟೆ ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಎಂಥ ಶಿಕ್ಷೆ ಇದು? ಆಮೇಲೆ ಏನು ದುಡ್ಡು ಕಡಿಮೆ ಇರುತ್ತಾ? ನೇಪಾಳಕ್ಕೆ ಒಂದ್ಸಲ ಟ್ರಿಪ್ಪಿಗೆ ಹೋಗ್ಬೇಕು ನೀವು ಅಂದರೆ ಮಿನಿಮಮ್ ನಾನು ಹೇಳ್ತಿರೋದು ಒಂದು 80,000 ಆದರೂ ನೀವು ಖರ್ಚು ಮಾಡಿರ್ತೀರ. ಯಾವುದೋ ಏಜೆನ್ಸಿಗೆಲ್ಲ ದುಡ್ಡು ಕೊಟ್ಬಿಟ್ಟು ನೀವು ಒಂದಷ್ಟು ಕೈಯಲ್ಲಿ ಜೇಬಲಲ್ಲೆಲ್ಲ ದುಡ್ಡು ಇಟ್ಕೊಂಡು ಹೋಗಬೇಕಾಗತ್ತೆ. ಅಷ್ಟು ಮಾಡಿ ಕಮ್ಯುನಿಕೇಷನ್ ಇಲ್ಲ ಅಂದರೆ ಏನಾಗುತ್ತೆ? ಆಕ್ರೋಶ ಸ್ಫೋಟ ಆಗುತ್ತೆ. ನೇಪಾಳ ಪ್ರವಾಸವೂ ಬೇಡ, ಏರ್ ಸ್ಟ್ರೈಕ್ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಸಾಹಸವೂ ಬೇಡ ಅಂತ ವಾಪಸ್ ಬಂದಿರೋವಂಥ ಪ್ರಯಾಣಿಕರು ನಮ್ಮ ಜೊತೆಗಿದ್ರೆ. ಸರ್, ಕಠ್ಮಂಡುವಿಗೆ ಪ್ರಯಾಣ ಬೆಳೆಸಿದ್ರಿ. ಕಳೆದ ಎರಡು ದಿನಗಳ ಪ್ರವಾಸ ಏನೇನೆಲ್ಲ ಅನುಭವ ಆಯಿತು? ಸರ್, ನಾವು ಒಂದು 10 ದಿನದ ಪ್ರವಾಸವನ್ನು ನೇಪಾಳಕ್ಕೆ ಕೈಗೊಂಡಿದ್ವಿ. 36 ಜನ ನಾವು ಇಲ್ಲಿಂದ ಹೊರಟಿದ್ವಿ, ಕೋಲಾರ ಮತ್ತು KR ಪುರಮಿಂದ ಎಲ್ಲರೂ ಕೂಡ. 24ನೇ ತಾರೀಕು ಬೆಳಗ್ಗೆ ಇಲ್ಲಿಂದ ನಾವು 6 ಗಂಟೆಗೆ ಕೋಲಾರದಿಂದ ಹೊರಟಿವಿ. 10:15 ನಮ್ಮ ಫ್ಲೈಟ್ ಇತ್ತು. 10:15 ಫ್ಲೈಟ್ ಎಲ್ಲ ಟೇಕಪ್ ಆಯಿತು. 1:15 ನಾವು ನೇಪಾಳದಲ್ಲಿ ಇಳಿಬೇಕಾಗಿತ್ತು. ನೇಪಾಳದಲ್ಲಿ ಅವರು ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಇಳಿದಿಲ್ಲ ಅಂತೇಳಿ ಕರ್ಕೊಂಡೋಗಿ ನಮ್ಮನ್ನು ಕಾಶಿಯಲ್ಲಿ ವಾರಣಾಸಿಯಲ್ಲಿ ಇಳಿಸಿದ್ರು. ಆಗ ಸಮಯ 4:15 ಆಗಿತ್ತು. ಸುಮಾರು 1.5-2 ಗಂಟೆ ಕಾಲ ಅಲ್ಲೇ ನಮ್ಮನ್ನು ಉಳಿಸ್ಕೊಂಡು ಫ್ಲೈಟಿಂದ ಕೂಡ ಇಳಿಸ್ದಿರಾ, ಏನು ತಿಂಡಿ ಏನು ವ್ಯವಸ್ಥೆಗಳು ಮಾಡ್ದಿರಾ ಫ್ಲೈಟಲ್ಲೇ ಕುಣಿಸ್ಕೊಂಡಿದ್ರು. ಭಾಳ ಸಣ್ಣ ಮಕ್ಕಳು ನಮ್ಮ ಜೊತೆ ಭಾಳ ವಯಸ್ಸಾದಂಥವರೆಲ್ಲ ಬಂದಿದ್ದರು. ಅವರು ಕೂಡ ಭಾಳ ರೋದನೆಯಿಂದ ಕೂಡ ಹತ್ಕೊಂಡು ಕೂತ್ಕೊಂಡು ಏನೇನೋ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವ್ರು ಕೆಳಗಡೆ ಇಳಿಸೋದಕ್ಕೆ ರೆಡಿ ಇರಲಿಲ್ಲ. ಅದಾದ ನಂತರ ಮತ್ತೆ ಟೇಕಪ್ ಮಾಡಿ ಮತ್ತೆ ಕಾಠ್ಮಂಡು ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಬೆಂಗಳೂರಿಗೆ ವಾಪಸ್ ಕರ್ಕೊಂಬಂದು 9:45ಕ್ಕೆ ಕರ್ಕೊಂಬಂದು ನಮ್ಮನ್ನು ಇಳಿಸ್ಬಿಟ್ರು ಬೆಂಗಳೂರು ಏರ್ಪೋರ್ಟಲ್ಲಿ. ಸರಿ ಆಯಿತು ಅಂತೇಳಿ ನಾವು ಅಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿದ್ರು ಕೂಡ ಅದಕ್ಕೆಲ್ಲ ಅವ್ರೇನು ರೆಸ್ಪೆಕ್ಟ್ ಕೊಡ್ದಿರಾ ಹೋಟೆಲ್ ತೊಗೊಂಡೋಗಿ ಉಳಿಸ್ತೀವಿ ಅಂತ ನೈಟ್ 1:30 ಗಂಟೆ ರಾತ್ರಿ ಇಲ್ಲಿಗೆ ಕರ್ಕೊಂಡೋಗಿ ಯಾವುದೋ ಒಂದು ಲಾಡ್ಜಿಗಳಲ್ಲಿ ಇಟ್ಟು ಅಲ್ಲಿ ಊಟ ಕೊಡ್ತೀವಿ ಅಂತ ಅಲ್ಲಿನೇ ಯಾಮಾರಿಸ್ಬಿಟ್ಟು ನೈಟು 2-2:30 ಸಣ್ಣದಾಗಿ ಒಂದು ಸಣ್ಣ ಪ್ಯಾಕೆಟಲ್ಲಿ ಅನ್ನ ತೊಗೊಂಡು ಕೊಟ್ಬಿಟ್ಟು ಬೆಳಗ್ಗೆ ಮತ್ತೆ ಚೆಕ್ಔಟ್ ಮಾಡಿ 8 ಗಂಟೆಗೆ ಮತ್ತೆ ವಾಪಸ್ ಏರ್ಪೋರ್ಟ್ ಕರ್ಕೊಂಡೋಗಿ 12 ಗಂಟೆ ಮಧ್ಯಾಹ್ನ ಫ್ಲೈಟ್ ಇತ್ತು. ಆವತ್ತು ಬೆಳಗ್ಗೆ ಟಿಫನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಂಜೆ ಎಲ್ಲ ತಿರುಗಿಸಿ ಮತ್ತೆ ಮಾರನೇ ದಿನ ಕೂಡ ರಾತ್ರಿ 9:00 ತೊಗೊಂಬಂದು ಬೆಂಗಳೂರಲ್ಲಿ ಲ್ಯಾಂಡ್ ಮಾಡಿಸಿದಾಗ ಆ ಸಂದರ್ಭದಲ್ಲಿ ಕೂಡ ಭಾಳ ಜನ ಸುಸ್ತಾಗಿ ಭಾಳ ಡಯಾಬಿಟಿಸ್ ಪೇಷಂಟ್ ಇದ್ದರು, ಏನು ಶುಗರ್ ಪೇಷಂಟ್ ಎಲ್ಲ ಇದ್ದರು. ಭಾಳ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಉಳಿದು ವಾಪಸ್ ಬರ್ತೋ ಇಲ್ಲ ಅಂದ್ಕೊಂಡು ಕೂಡ ಭಯ ನಮ್ಗೆ ಬಂದ್ಬಿಟ್ಟಿತ್ತು. ಸರ್, ನೀವು ಪ್ರವಾಸ ಕೈಗೊಂಡು ಎಷ್ಟು ದಿವಸ ಪ್ರವಾಸ ಮತ್ತು ಎಷ್ಟು ಜನ ಇದ್ರಿ ಫ್ಲೈಟಲ್ಲಿ? ನಾವು 30 ಟೋಟ್ಲು ಬಂದು 170-180 ಜನ ಇದ್ದರು. ಹಾಂ, ನಮ್ಮ ಗ್ರೂಪು 36 ಜನ. ಆದರೆ ಅವರು ಏನು ನಮಗೆ ಊಟ ಆಗಲಿ ತಿಂಡಿ ಆಗಲಿ ಏನು ಕೊಟ್ಟಿಲ್ಲ, ಒಂದು ಜ್ಯೂಸ್ ಆಗಲಿ ಕಾಫಿ ಆಗಲಿ ಏನು ಕೊಟ್ಟಿಲ್ಲ. ಕೇಳಿದರೆ ನಮ್ಗೆ ಗೊತ್ತಿಲ್ಲ, ಇಲ್ಲ ಅಂತಾರೆ. ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ. ಅದು 10 ದಿವಸದ ಪ್ರವಾಸನ ಎಷ್ಟು ದಿವಸ ಪ್ರವಾಸ ಮತ್ತು ಏನು ಪ್ಯಾಕೇಜಲ್ಲಿ ಹೋಗಿ? ಪ್ಯಾಕೇಜ್ ಎಲ್ಲ ಫುಲ್ ಪ್ಯಾಕೇಜು 9 ರಾತ್ರಿ 10 ದಿವಸ ಅಂತ. ಅಲ್ಲಿಂದ ಬರುವಾಗ 28ನೇ ತಾರೀಕು ರಿಟರ್ನ್ ಬರೋ ಪ್ರೋಗ್ರಾಮ್ ಇದ್ದಿದ್ದು. ಅಂದರೆ ಇವಾಗ ಪ್ರವಾಸನೂ ಬೇಡ, ಏರ್ ಇಂಡಿಯಾ ಏನು ಬೇಡ ಅಂತ ವಾಪಸ್ ಬಂದು ಏನು ಬೇಡ, ನಮ್ಗೆ ಯಾವ ಪ್ರವಾಸನೂ ಯಾವುದು ಬೇಡ. ಮತ್ತೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂದರು. ನಮಗೆ ನಂಬಿಕೆ ಇಲ್ಲ. ಮತ್ತೆ ಇವತ್ತು ಸುತ್ತಾಕಿ ಬೆಳಗಿನ ಸಾಯಂಕಾಲ ಸುತ್ತಾಕಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಅದರಿಂದ ಬೇಡ ಅಂತ ನಾವು ವಾಪಸ್ ಬಂದುಬಿಟ್ರು. ಹಾರಿಬಲ್ ಆಗಿತ್ತು ಸರ್.
ತುಂಬ ಹಾರಿಬಲ್ ನರಕನೇ ನೋಡಿದ್ವಿ ನಾವು. ಏನೋ ದೇವ್ರ ದರ್ಶನ ಮಾಡೋಣ ಅಂತ ಸಂತೋಷವಾಗಿ ಹೋಗಿದ್ವಿ ಎಲ್ಲ 10 ದಿನ ಪ್ಲ್ಯಾನ್ ಮಾಡಿಕೊಂಡು. ಬಟ್ ಅವ್ರು ಕೊಟ್ಟಿದ್ದ ಕೆಲಸಕ್ಕೆ ಯಾವುದು ಬೇಡಪ್ಪ, ನಮ್ಮ ಸದ್ಯ ವಾಪಸ್ ಬಂದರೆ ಸಾಕು ಅಂತ ಬಂದ್ಬಿಟ್ವಿ ನಾವು. ಎಷ್ಟು ಜನ ಇದ್ರಿ? ಹೆಣ್ಮಕ್ಳು ಎಷ್ಟು ಜನ ಇದ್ರು? ಮಕ್ಳು ಎಷ್ಟು ಜನ ಇದ್ರು? ವೃದ್ಧರು ಎಷ್ಟು ಜನ ಇದ್ರು? ಫುಲ್ ಫ್ಲೈಟಲ್ಲಿ 170 ಜನದಲ್ಲಿ ಮಕ್ಕಳು ತುಂಬ ಜನ ಇದ್ದರು. ಅವ್ರ ಪಾಪ ಅವರು ನೇಪಾಳಲ್ಲಿ ಎಕ್ಸಾಮ್ ಎಲ್ಲ ಬರೆದು ಊರಿಗೆ ಹೋಗ್ತಾ ಇರೋರು ಮತ್ತು ಎಕ್ಸಾಮ್ ಇರೋರು ಎಷ್ಟೋ ಕೇಳ್ಕೊಂಡ್ರು ಅವರು, ಅಲ್ಲಿ ಇಳಿಸ್ಬಿಡಿ ನಮ್ಮನ್ನು, ನಾವು ಬಸ್ಸಲ್ಲಾದರೂ ಹೋಗ್ತೀವಿ ಅಂತ. ಇಲ್ಲ, ನಮ್ಮ ಇಮಿಗ್ರೇಷನ್ ಪ್ರಾಬ್ಲಮ್ ನಾವು ಇಳಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಮಸ್ಯೆನಾ ಅಥವಾ ಏನು ಪ್ರವಾಸದ ಪ್ಯಾಕೇಜ್ ಎಕ್ಸ್ಪ್ರೆಸ್? ಇಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಪೈಲಟ್ದು ಮತ್ತು ವಿಮಾನದೇ ಪ್ರಾಬ್ಲಮ್. ಬೇರೆ ಇಂಡಿಗೋ ಬೇರೆ ಎಲ್ಲ ಇಳಿದಿದೆ, ಇವ್ರದ್ದು ಮಾತ್ರ ಇಳಿದಿಲ್ಲ. 2 ವಿಮಾನವೂ ಇಳಿದಿಲ್ಲ ಅಂತೆ, ಇವ್ರದ್ದೇ ಪ್ರಾಬ್ಲಮ್. ಅವ್ರದ್ದೇನು ಟೆಕ್ನಿಕಲ್ ಅಷ್ಟು ಟೆಕ್ನಾಲಜಿ ಇಲ್ಲ ಅಂತಾರೆ, ವಿಮಾನಗಳು ಇಳಿಯೋಕ್ಕೆ ಅಷ್ಟು ಟೆಕ್ನಿಕಲ್ ಇಲ್ಲ, ಅದರಿಂದ ಇವರು ಯಾಮರ್ಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಿಷ್ಟು ಕಠ್ಮಂಡುವಿಗೆ ಅಂದರೆ ನೇಪಾಳದ ಕಠ್ಮಂಡುವಿಗೆ ಪ್ರವಾಸ ಬೆಳೆಸಿದ್ದಂಥ ಕೋಲಾರದ ಪ್ರವಾಸಿಗರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.